ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ಪೊಲೀಸ್ ಆಗಿರಲಿ ಯಾರೇ ಆಗಿರಲಿ ಸರ್, ಈ ಸಿಸ್ಟಮಲ್ಲಿ ನಮ್ಗೆ ಹೇಳ್ತಾ ಇರೋದೇನು, ನೀವು ಅನ್ಯಾಯನ ಪ್ರಶ್ನೆ ಮಾಡ್ತೀರಾ, ನೀವು ಅನ್ಯಾಯನ ಸಹಿಸ್ಕೊಳ್ಳೋದಿಲ್ವಾ, ಹಂಗಂದ್ರೆ ನಿಮ್ಗೆ ಇದೇ ಉತ್ತರ ಕೊಡೋದು. ನಿಮಗೆ ಉತ್ತರ ನಾವು ಬಾಯಿಂದ ಕೊಡಲ್ಲ, ಲಾಠಿಯಿಂದ ಕೊಡ್ತೀವಿ. ಸ್ಟೂಡೆಂಟ್ಸ್ನ ಮೇಲೆ ಇವತ್ತು ದಾಳಿನ ಮಾಡ್ತಾ ಇದ್ದಾರೆ, ಅವ್ರನ್ನ ಟೆರರಿಸ್ಟ್ಗಳಂತೆ ಟ್ರೀಟ್ ಮಾಡ್ಬಿಟ್ಟು ಇವತ್ತು ಗನ್ ಆಗಿರಲಿ, ಕಲ್ಲುಗಳಾಗಿರಲಿ ಇದನ್ನೆಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಸರ್, ಯಾವ ಸರ್ಕಾರದಲ್ಲಿ ನಾವು ಬದುಕ್ತಾ ಇದೀವಿ? ಗೂಂಡಾಗಿರಿ ಸರ್ಕಾರದಲ್ಲ ನಾವು ಬದುಕ್ತಾ ಇದೀವಿ. ಇವತ್ತು ಸ್ಟೂಡೆಂಟ್ಸ್ಗಳ ಡ್ರೀಮ್ಸ್ನ ಹತ್ತಿಕ್ಕುವಂಥ ಕೆಲಸನ ಮಾಡ್ತಾ ಇದ್ದಾರೆ, ಇವತ್ತು ಅವರ ರೈಟ್ನ ಕಿತ್ಕೊಳ್ತಾ ಇದ್ದಾರೆ. ಇಂಥ ಎಜುಕೇಷನ್ ಮಿನಿಸ್ಟರ್ ನಮಗೆ ಬೇಡ. ಇವತ್ತು 22 ಮಕ್ಕಳ ಜೀವಕ್ಕೆ ಜಸ್ಟಿಸ್ ಬೇಕು. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು. ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅಂತೇಳಿ ಪ್ರಶ್ನೆ ಮಾಡಕ್ಕೆ ಬಂದರೆ ಇವಾಗ ಅವ್ರಗಳಿಗೆ ಸ್ಪಂದಿಸದೆ ಇವತ್ತು ಅವ್ರಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಸ್ನೇಹಿತರೆ, ಇದು ನಮ್ಗಳಿಗೆ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಅನ್ನಿಸ್ತಾ ಇಲ್ಲ, ಇದೊಂದು ಡಿಕ್ಟೇಟರ್ಶಿಪ್ ಕಂಟ್ರಿ ಅಂತ ನಮಗೆ ಅನಿಸ್ತಾ ಇದೆ. ಯಾರು ಸರ್ಕಾರದ ಅಧಿಕಾರದಲ್ಲಿ ಉತ್ತುಂಗ ಜಾಗದಲ್ಲಿ ಇದ್ದಾರೋ ಕೆಲವು ಜನ ಬೆರಳೆಣಿಕೆಯಷ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವತ್ತು ಇಡೀ ಕಾನೂನ ಬಳಸ್ಕೊತಾ ಇದ್ದಾರೆ. ಇತಿಹಾಸದಲ್ಲಿ ಯಾರೆಲ್ಲ ಬಂದು ಅಟ್ಟಹಾಸ ಮೆರೆದ್ರೋ, ಯಾರೆಲ್ಲ ಬಂದು ಜನಗಳ ಹಿತಾಸಕ್ತಿ ವಿರುದ್ಧವಾಗಿ ಕೆಲಸ ಮಾಡಿದ್ರು, ಯಾರೆಲ್ಲ ಬಂದ್ರು ಜನಗಳ ಮೇಲೆ ದಮನ ಮಾಡಿದ್ರು, ಅವರೆಲ್ಲರಿಗೂ ಇತಿಹಾಸ ಪಾಠ ಕಲಿಸಿದೆ. ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹಜರತ್ ನದಾಮ್. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದ್ದೇನೆ. ಇಂದು ಏನು ನೀಟ್ ಪರೀಕ್ಷೆಯ ಅವಾಂತರಗಳನ್ನು ಖಂಡಿಸಿ ಹಾಗೂ ನಿನ್ನೆ ದೆಹಲಿಯಲ್ಲಿ ಆದಂಥ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಅನ್ನು ಖಂಡನೆ ಮಾಡುತ್ತಾ ಸೋನಂ ವಾಂಗ್ಚುಕ್ ಅವರು ನಡೆಸ್ತಿರುವಂಥ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚನೆ ಮಾಡುತ್ತಾ ಕೇಂದ್ರ ಸರ್ಕಾರದ ಏನು ಶಿಕ್ಷಣ ಮಂತ್ರಿ ಇದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಇಲ್ಲೇ AIDSO ನೇತೃತ್ವದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ವಿದ್ಯಾರ್ಥಿಗಳು ಏನನ್ನ ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಸರ್, ಇವತ್ತು ನಾವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ನೀಟ್ ಪೇಪರ್ ಏನು ಲೀಕ್ ಆಯಿತು ಸರ್, ಅದ್ರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಸರ್. ನೀಟ್ ಪೇಪರ್ ಲೀಕ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕಾಯಿತು. 22 ಲಕ್ಷ ಜನ ವಿದ್ಯಾರ್ಥಿಗಳು ಬರೆದು ಅವರ ತಪ್ಪಿಲ್ದೇನೆ 21 ಜನ ಆತ್ಮಹತ್ಯೆನೂ ಮಾಡ್ಕೊಳ್ಬೇಕಾಯಿತು. ಇಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಜಂತರ್ ಮಂತರ್ನಲ್ಲಿ ಕಳೆದ ಒಂದಕ್ಕಿಂತ ಹೆಚ್ಚು ತಿಂಗಳು ಅಲ್ಲಿ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ನಡೀತಾ ಇತ್ತು, ಶಾಂತಿಯುತವಾಗಿ ಪ್ರೊಟೆಸ್ಟ್ ನಡೀತಾ ಇತ್ತು. ನಿನ್ನೆ ಏನು ಪಾರ್ಲಿಮೆಂಟ್ ಮಾರ್ಚ್ ಅಂತ ಮಾಡೋಕ್ಕೆ ಹೋದ್ರು ವಿದ್ಯಾರ್ಥಿಗಳು, ಪ್ರತಿಭಟನಾಕಾರರು ಶಾಂತಿಯುತವಾಗಿ ಮಾರ್ಚ್ ಮಾಡ್ತಿದ್ದನ್ನ ಪೊಲೀಸು ಎರ್ರಾಬಿರಿ ಬಂದು ಹೊಡೆದು ಟಿಯರ್ ಗ್ಯಾಸಸ್ಗಳನ್ನ ಹಾಕಿ ಏನಿದನ್ನು ಮಾಡಿದೆ, ಇದು ಹೈಲಿ ಕಂಡೆಮಬಲ್ ಸರ್. ಇದನ್ನು ನಾವು ಖಂಡಿಸಿ ಇವತ್ತು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಸೇರಿರೋದು ನಾವು. ಯಾಕಂತ ಹೇಳಿದ್ರೆ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ಪೊಲೀಸ್ ಆಗಿರಲಿ ಯಾರೇ ಆಗಿರಲಿ ಸರ್, ಈ ಸಿಸ್ಟಮಲ್ಲಿ ನಮ್ಗೆ ಹೇಳ್ತಾ ಇರೋದೇನು, ನೀವು ಅನ್ಯಾಯನ ಪ್ರಶ್ನೆ ಮಾಡ್ತೀರಾ, ನೀವು ಅನ್ಯಾಯನ ಸಹಿಸ್ಕೊಳ್ಳೋದಿಲ್ವಾ, ಹಂಗಂದ್ರೆ ನಿಮ್ಗೆ ಇದೇ ಉತ್ತರ ಕೊಡೋದು. ನಿಮಗೆ ಉತ್ತರ ನಾವು ಬಾಯಿಂದ ಕೊಡಲ್ಲ, ಲಾಠಿಯಿಂದ ಕೊಡ್ತೀವಿ, ಟಿಯರ್ ಗ್ಯಾಸಿಂದ ಕೊಡ್ತೀವಿ ಅಂತ ಹೇಳಿ ಈ ಪ್ರಹಾರನ ಏನು ನಡೆಸ್ತಾರೆ ಸರ್, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಸರ್. ಡೆಫಿನೆಟ್ಲಿ ಸರ್, ನ್ಯಾಯ ಸಿಗುತ್ತೆ. ನಾವು ಎಷ್ಟೊಂದು ಪ್ರತಿಭಟನೆಗಳನ್ನ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ರೈತರ ಚಳುವಳಿ ಏನಾಯ್ತು, 2 ವರ್ಷ ನಡೀತು ಸರ್. ಅದು ಪ್ರತಿಭಟನೆನೇ ನಡೆದಿರಲಿಲ್ಲ ಅಂದರೆ ಇವತ್ತು ಆ 3 ಕರಾಳ ಕಾನೂನು ಜಾರಿ ಆಗ್ತಾ ಇತ್ತು. ಆದರೆ ಇವತ್ತು ನಡೆದಿದ್ದಕ್ಕೆ 900 ಜನ ರೈತರು ಹುತಾತ್ಮರಾಗಿದ್ದಕ್ಕೆ ಇವತ್ತು ಜಸ್ಟಿಸ್ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇವತ್ತಿಗೂ ಕೂಡ ಇಷ್ಟು ಜನ ಏನು ವಿದ್ಯಾರ್ಥಿಗಳು ನಾವಿಲ್ಲಿ ಸೇರಿದ್ದೀವಿ, ಕಾಮನ್ ಪೀಪಲ್, ಸಾಮಾನ್ಯ ಜನರಲ್ಲಿ ಸೇರಿದ್ದೀವಿ, ಒಂದು ಮನಸ್ಸಾಕ್ಷಿ ಇಟ್ಕೊಂಡು ಬಂದಿದ್ದೀವಿ ನ್ಯಾಯ ಸಿಗಬೇಕು ಅನ್ನೋ ಕೂಗಿಗೆ. ಆ್ಯಂಡ್ ಈ ಪ್ರತಿಭಟನೆ, ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸರ್, ಕೊನೆವರೆಗೂ ಹೋರಾಡ್ತೀವಿ. ಎಲ್ಲಿ ತನಕ ನ್ಯಾಯ ಸಿಗೋದಿಲ್ಲ, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡೋದಿಲ್ಲ, NTA ರದ್ದಾಗಲ್ಲ, ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಗೌರ್ಮೆಂಟೇ ನಡೆಸ್ತೀವಿ ಅಂತ ಹೇಳಿ ಅವಾಗ ಒಪ್ಕೊಳ್ಳೋದಿಲ್ಲ, ಯಾವಾಗ ಅಕೌಂಟಬಿಲಿಟಿ ಜವಾಬ್ದಾರಿ ತಗೊಳ್ಳೋದಿಲ್ಲ, ಅಟ್ಲೀಸ್ಟ್ ನೈತಿಕವಾಗಾದರೂ ಜವಾಬ್ದಾರಿ ತಗೋಬೇಕು ಸರ್ ಕೇಂದ್ರ ಸರ್ಕಾರ, ಅದು ಯಾವಾಗ ತನಕ ತಗೊಳ್ಳೋದಿಲ್ಲ ಈ ಪ್ರತಿಭಟನೆ ಮುಂದುವರಿಯುತ್ತೆ ಸರ್. ಹೌದು ಸರ್, ಹೌದು. NTA ಒಂದು ಪ್ರೈವೇಟ್ ಏಜೆನ್ಸಿ ಸರ್. ಅದು ಕಳೆದ 10 ವರ್ಷದಲ್ಲಿ 89 ಪೇಪರ್ಗಳು ಇದೇ ಥರ ಅವಾಂತರ ನಡೆದಿದೆ. ಇವಾಗ ಇಷ್ಟೆಲ್ಲ ನಡೆದ ಮೇಲೂ ಕೂಡ NTAನ ರದ್ದು ಮಾಡ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜವಾಬ್ದಾರಿ ತಗೊಳ್ತಾ ಇಲ್ಲ, ಧರ್ಮೇಂದ್ರ ಪ್ರಧಾನ್ ತುಟ್ಟಿಗೆ ಪಿಟ್ಟಿಗೆ ಅಂತ ಇಲ್ಲ. ಸೊ ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ಪ್ರಕೃತಿ ಸರ್, ಇವತ್ತು ನೀಟ್ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಅಂತ ಹೇಳಿ ಸ್ಟೂಡೆಂಟ್ಸು ಪೀಸ್ಫುಲ್ ಪ್ರೊಟೆಸ್ಟ್ನ ಜಂತರ್ ಮಂತರಲ್ಲಿ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚಲೋ ಅಂತ ಹೇಳಿ 20ನೇ ತಾರೀಕು ಏನು ಕಾಲ್ ಕೊಟ್ಟಿದ್ದಾರೆ. ಇವತ್ತೇನು ಸ್ಟೂಡೆಂಟ್ಸು ಅಷ್ಟು ದಿನಗಳಿಂದ ಇವತ್ತು ಪ್ರೊಟೆಸ್ಟ್ ಪ್ಲೇಸಲ್ಲಿ ಕೂತ್ಕೊಂಡಿದ್ದಾರೆ, ಬಂದು ಚರ್ಚೆಗೆ ಇಳಿಬೇಕಲ್ವಾ, ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರ ಡಿಮ್ಯಾಂಡ್ಸ್ ಏನು, ಇದನ್ನು ಬಂದು ಕೇಳೋದು ಬಿಟ್ಬಿಟ್ಟು ಏಕಾಏಕಿ ಸ್ಟೂಡೆಂಟ್ಸ್ನ ಮೇಲೆ ಇವತ್ತು ದಾಳಿನ ಮಾಡ್ತಾ ಇದ್ದಾರೆ. ಅವ್ರನ್ನ ಟೆರರಿಸ್ಟ್ಗಳಂತೆ ಟ್ರೀಟ್ ಮಾಡ್ಬಿಟ್ಟು ಇವತ್ತು ಗನ್ ಆಗಿರಲಿ, ಕಲ್ಲುಗಳಾಗಿರಲಿ ಇದನ್ನೆಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಸರ್, ಯಾವ ಸರ್ಕಾರದಲ್ಲಿ ನಾವು ಬದುಕ್ತಾ ಇದೀವಿ? ಗೂಂಡಾಗಿರಿ ಸರ್ಕಾರದಲ್ಲ ನಾವು ಬದುಕ್ತಾ
ಹುಡುಕ್ತಾ ಇದೀವಿ. ಸೇಫ್ಟಿನ ಎನ್ಶೋರ್ ಮಾಡಿ ಅಂತ ಕೇಳ್ತಾ ಇದೀವಿ ನಾವು. ಸ್ಟೂಡೆಂಟ್ಸ್ಗೆ ಏನು ಇವತ್ತು ಫೇರ್ ಎಕ್ಸಾಮಿನೇಷನ್ಸ್ನ ನಡೆಸ್ಕೊಡಿ ಅಂತ ಕೇಳ್ತಾ ಇದೀವಿ. ಇವತ್ತು ಅದನ್ನು ಬಿಟ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ ಅನ್ಯಾಯ ಅಂತ ಏನು ನ್ಯಾಯ ಬೇಕು ಅಂತ ನಾವೇನು ಕೇಳ್ತಾ ಇದೀವಿ ಅಂತ ಸ್ಟೂಡೆಂಟ್ಸ್ ಮೇಲೆ ಇವತ್ತು ಏನು ಬ್ರುಟಾಲಿಟಿ ಡೆಲ್ಲಿ ಪೊಲೀಸ್ ಇವತ್ತು ಬ್ರುಟಾಲಿಟಿನ ತೋರಿಸ್ತಾ ಇದ್ದಾರೆ. ಇದನ್ನ ಕಂಡೆಮ್ ಮಾಡಿ ಇವತ್ತು ಪ್ರೊಟೆಸ್ಟ್ನ ಮಾಡ್ತಾ ಇದೀವಿ ಸರ್ ನಾವು. ಜಾಸ್ತಿ ವಿದ್ಯಾರ್ಥಿ ಕೇಂದ್ರ ಸರ್ಕಾರ ಮಾತಾಡ್ಸೋಕ್ಕೂ ಇಚ್ಛಾಶಕ್ತಿ ಪರಿಸ್ಥಿತಿ ಮಾಡ್ತಾ ಇದೆ. ಸರ್ ನೋಡಿ, ಇವಾಗ ನಿಜವಾಗ್ಲೂ ವಿದ್ಯಾರ್ಥಿಗಳ ಪರ ಇದ್ದಿದ್ರೆ ಸರ್ ಬಂದು ಮಾತಾಡ್ಸೋರು ಸರ್. ಇವತ್ತು NTA ಇವತ್ತು ಸ್ಪೆಷಲಿಸ್ಟ್ಗಳೇ ಇಲ್ಲದೆ ಇರೋಕ್ಕಂಥ NTA ನಲ್ಲಿ ಇವತ್ತು ಲಾಸ್ಟ್ ಒಂದು 4-5 ವರ್ಷಗಳಲ್ಲಿ ಅಷ್ಟು ಸರಿ ಪೇಪರ್ ಲೀಕ್ ಆಗಿದೆ. 2024ರಂತೂ ಮೇನ್ ಎಕ್ಸಾಮು ಪೇಪರ್ ಲೀಕ್ ಆಯಿತು, ರೀ ಎಕ್ಸಾಮಿನೇಷನು ಪೇಪರ್ ಲೀಕ್ ಆಯಿತು. ಇವತ್ತು ಅದ್ರ ಮೇಲೇ ಇಡೀ ಕನಸನ್ನು ಇಟ್ಕೊಂಡಿರ್ತಾರೆ. ಗೌರ್ಮೆಂಟ್ ಸೀಟ್ ಬೇಕು, ಒಳ್ಳೆ ಎಜುಕೇಷನ್ ಬೇಕು, ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ಹೇಳಿ ಇಡೀ ವರ್ಷನ ಅವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕೋಚಿಂಗ್ಗಳನ್ನ ತಗೊಂಡಿರ್ತಾರೆ. ಅದಾದಮೇಲೆ ಇವತ್ತು ದಿನ ರಾತ್ರಿ ಹಗಲು ರಾತ್ರಿ ನಿದ್ದೆ ಕೆಡಿಸ್ಕೊಂಡು ಇವತ್ತೇನು ಸ್ಟೂಡೆಂಟ್ಸು ಇವತ್ತು ಕೋಚಿಂಗ್ಗಳಿಗೆ ಪ್ರಿಪೇರ್ ಆಗ್ತಾರೆ ಅಂತ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ವಂಚಿತರನ್ನಾಗಿ ಮಾಡಿದ್ದಾರೆ. ಇವತ್ತು ಸ್ಟೂಡೆಂಟ್ಸ್ ಪ್ರಾಣ ಕಳೆದೋದ್ರೆ ಒಂದು ನಯಾ ಪೈಸಾ ಕಾಳಜಿ ಇಲ್ಲ ಸರ್ ವಿದ್ಯಾರ್ಥಿಗಳ ಮೇಲೆ. ಇವತ್ತು ಅಂಥ ಎಜುಕೇಷನ್ ಮಿನಿಸ್ಟರ್ ಯಾಕೆ ಬೇಕು ಸರ್ ನಮಗೆ? ಇವತ್ತು ಸ್ಟೂಡೆಂಟ್ಸ್ಗಳ ಡ್ರೀಮ್ಸ್ನ ಹತ್ತಿಕ್ಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಇವತ್ತು ಅವರ ರೈಟ್ನ ಕಿತ್ಕೊಳ್ತಾ ಇದ್ದಾರೆ. ಇಂಥ ಎಜುಕೇಷನ್ ಮಿನಿಸ್ಟರ್ ನಮಗೆ ಬೇಡ. ಇವತ್ತು 22 ಮಕ್ಕಳ ಜೀವಕ್ಕೆ ಜಸ್ಟಿಸ್ ಬೇಕು. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು. ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರೀಸನ್ ಇಷ್ಟೇ ಸರ್, ಇವತ್ತು ಕಳೆದ 1 ತಿಂಗಳಿಂದನೂ ಕೂಡ ಇಡೀ ದೇಶದಾದ್ಯಂತ ನೀಟ್ ಹಗರಣ ಏನು ಆಗಿದೆ, ಅದರಲ್ಲಿ ಇವತ್ತು ನೀಟ್ ಹಗರಣ ಆಗಿದ್ದರಿಂದ ಇವತ್ತು 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದನ್ನು ವಿರೋಧಿಸಿ ದೇಶದಾದ್ಯಂತ ಹೋರಾಟಗಳಾಗ್ತಾ ಇದೆ. ಇವತ್ತು ಇವ್ರ ಸಾವಿಗೆ ನ್ಯಾಯ ಕೊಡಬೇಕು ಅಂತೇಳಿ 23 ದಿನಗಳಿಂದ ಅಲ್ಲಿ ಜಂತರ್ ಮಂತರಲ್ಲಿ ಉಪವಾಸ ಏನು ಮಾಡ್ತಾ ಇದ್ದಾರೆ. ಸೋನಮ್ ವಾಂಗ್ಚುಕ್ ಸರ್ ಆಗಿರ್ಬೋದು ಅಥವಾ ಇತರ ಬೇರೆ ಬೇರೆ ವಿದ್ಯಾರ್ಥಿಗಳು, ಅವ್ರುಗಳ ಕೂಗಿಗೆ ಇವತ್ತು ಸರ್ಕಾರ ಸ್ಪಂದಿಸದೆ ಇವತ್ತು ಆಟೋಕ್ರಿಟಿಕ್ಕಾಗಿ ಬಿಹೇವ್ ಮಾಡ್ತಾ ಇದೆ. ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ನಿನ್ನೇನು ಸೋನಮ್ ವಾಂಗ್ಚುಕ್ ಸರ್ ಅವರು ಪಾರ್ಲಿಮೆಂಟ್ಗೆ ಹೋಗಬೇಕು, ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬನ್ನಿ ಅಂತೇಳಿ ಅಪೀಲ್ ಮಾಡ್ಕೊಂಡಿದ್ರು. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಸ್ಟೇಟ್ಸಿಂದ ಅಲ್ಲಿಗೆ ಹೋಗಿದ್ದಾರೆ. ಅವರ ಕೂಗನ್ನ ದಮನ ಮಾಡೋಕ್ಕೆ, ಅವರ ರ್ಯಾಲಿನ ಇವತ್ತು ಸ್ಟಾಪ್ ಮಾಡ್ಸೋಕ್ಕೆ ಸರ್ಕಾರ ಎಲ್ಲ ಥರದ ಪ್ರಯತ್ನಗಳನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ಸ್ಗಳನ್ನ ಮುರಿಬಾರ್ದು ಅಂತ ಹೇಳಿ ಕರೆಂಟ್ ಶಾಕ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ಬೇಯಿಸಿ ವಿದ್ಯಾರ್ಥಿಗಳು ರ್ಯಾಲಿ ಮಾಡ್ತಾ ಇದ್ದಾರೆ. ಅವ್ರಗಳ ಮೇಲೆ ಟಿಯರ್ ಗ್ಯಾಸ್ನ ಯೂಸ್ ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ತಲೆಗಳನ್ನ ಹೊಡೆದಾಕಿದ್ದಾರೆ ಇವತ್ತು ಸರ್ಕಾರ. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದಾರೆ. ನಮ್ಮಗಳಿಗೆ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅಂತೇಳಿ ಪ್ರಶ್ನೆ ಮಾಡೋಕ್ಕೆ ಬಂದರೆ ಇವಾಗ ಅವ್ರಗಳಿಗೆ ಸ್ಪಂದಿಸದೆ ಇವತ್ತು ಅವ್ರಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಸ್ನೇಹಿತರೆ, ಇದು ನಮ್ಮಗಳಿಗೆ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಅನ್ನಿಸ್ತಾ ಇಲ್ಲ. ಇದೊಂದು ಡಿಕ್ಟೇಟರ್ಶಿಪ್ ಕಂಟ್ರಿ ಅಂತ ನಮಗೆ ಅನಿಸ್ತಾ ಇದೆ. ನವಾಜ್ ಅಂತ ಹೇಳಿ AIDSO ಬೆಂಗಳೂರು ಡಿಸ್ಟ್ರಿಕ್ಟ್ ಮೆಂಬರ್. ಸರ್, ಇದು ಏನು ತೋರಿಸ್ತಾ ಇದೆ ಅಂದರೆ ಕಾನೂನು ಇವತ್ತು ಮೆಜಾರಿಟಿ ಜನರನ್ನ ಪ್ರೊಟೆಕ್ಟ್ ಮಾಡ್ತಿಲ್ಲ. ಕಾನೂನು ಇವತ್ತು ಕೆಲವು ಜನ ಯಾರು ಸರ್ಕಾರದ ಅಧಿಕಾರದಲ್ಲಿ ಉತ್ತುಂಗ ಜಾಗದಲ್ಲಿ ಇದ್ದಾರೋ ಕೆಲವು ಜನ ಬೆರಳೆಣಿಕೆಯಷ್ಟು ಅವರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇವತ್ತು ಇಡೀ ಕಾನೂನನ್ನ ಬಳಸ್ಕೊತಾ ಇದ್ದಾರೆ. ಅಲ್ಲಿ ಪೊಲೀಸರು ಲಾಠಿ ಬೀಸಿರೋದು ಯಾರ ಮೇಲೆ? ಸ್ಟೂಡೆಂಟ್ಸ್ ಮೇಲೆ. ಅದು ಯಾರು? ಕಳೆದ 20 ದಿನದಿಂದ ಇಡೀ ದೇಶದಲ್ಲಿ ನಾವು ಪ್ರಶ್ನೆ ಎತ್ತುತ್ತಾ ಇದ್ದೀವಿ. ಯಾಕೆ ನೀಟು ಇಷ್ಟು ದೊಡ್ಡ ಹಗರಣ ಆದಮೇಲೂ ಒಬ್ಬರು ಕೂಡ ಬಂದು ಜವಾಬ್ದಾರಿ ತಗೋತಿಲ್ಲ. ಒಬ್ಬರು ಕೂಡ ಸರ್ಕಾರದ ಪ್ರತಿನಿಧಿಗಳು ಬಂದು ಹೌದು ತಪ್ಪು ನಡೆದಿದೆ, ಅದಕ್ಕೆ ರೀನೀಟ್ ಮಾಡಿದ್ದೀವಿ, ತಪ್ಪಿತಸ್ಥರನ್ನ ಒಳಗೆ ಹಾಕ್ತೀವಿ ಅಂತ ಹೇಳೋ ಕನಿಷ್ಠ ಜವಾಬ್ದಾರಿನೂ ಕೂಡ ಇಲ್ಲ. ಅಂಥವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ, ಅಲ್ಲಿ ಅಕೌಂಟಬಿಲಿಟಿ ಕೇಳ್ತಾ ಇದ್ದೀವಿ. ಆದ್ರೆ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ? ಪ್ರಶ್ನೆ ಕೇಳ್ತಿರೋರ ಮೇಲೆ ಲಾಠಿ ಬೀಸ್ತಾ ಇದೆ. ಅವ್ರ ಬಾಯಿನ ಮುಚ್ಚೋಕ್ಕೆ ಟಿಯರ್ ಗ್ಯಾಸ್ನ ಬಳಸ್ತಾ ಇದ್ದಾರೆ. ಇಲ್ಲಿ ನಾವು ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ, ಎಷ್ಟೆಷ್ಟು ಬಾರಿ ಎಲ್ಲ ಆಳ್ವಿಕೆಗಳು ಎಲ್ಲ ಏನಂತಾರೆ ಇಡೀ ಇತಿಹಾಸ ನೋಡ್ಬಿಟ್ಟಿದೆ. ಇತಿಹಾಸದಲ್ಲಿ ಯಾರೆಲ್ಲ ಬಂದು ಅಟ್ಟಹಾಸ ಮೆರೆದ್ರೋ, ಯಾರೆಲ್ಲ ಬಂದು ಜನಗಳ ಹಿತಾಸಕ್ತಿ ವಿರುದ್ಧವಾಗಿ ಕೆಲಸ ಮಾಡಿದ್ರು, ಯಾರೆಲ್ಲ ಬಂದ್ರು ಜನಗಳ ಮೇಲೆ ದಮನ ಮಾಡಿದ್ರು, ಅವರೆಲ್ರಿಗೂ ಇತಿಹಾಸ ಪಾಠ ಕಲಿಸಿದೆ. ಇದೇ ಸ್ಟೂಡೆಂಟ್ಸು, ಇದೇ ಯೂತ್ಸು ಮತ್ತೆ ಬೀದಿ ಬಂದಿದ್ದಾರೆ, ಸಮಾಜನ ಬದಲಾಯಿಸಿದ್ದಾರೆ. ಇವತ್ತು ಸರ್ಕಾರನೇ ಸೃಷ್ಟಿ ಮಾಡ್ತಾ ಇರೋಂಥ ಕ್ರೈಸಿಸ್ ಇದು. ಅಭಯ ದಿವಾಕರ್, AIDSO. ಕ್ಯಾಮ್ರಾಮನ್ ಗೌತಮ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ